ನಮಸ್ಕಾರ. ಮಿಮಿಕ್ರಿ ದಯಾನಂದ್. ನಾನು ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ 2ನೇ ಎಪಿಸೋಡ್ ಮಾತಾಡ್ತಾ ಇದ್ದೀನಿ. ಯಾವ ಎಪಿಸೋಡು ನಾನು 2 ಮಾಡಿಲ್ಲ, ಇಲ್ಲಿ ಮಾಡಲೇಬೇಕಾಗ್ಬೋದು. ಯಾಕೆ ಅಂದರೆ ಎಕ್ಸ್ಪೀರಿಯನ್ಸ್ ಬಹಳ ದೊಡ್ಡದ್ರಿ. ನನ್ನಂಥ ಒಬ್ಬ ಪುಟ್ಟ ಕಲಾವಿದನಿಗೆ ಇಷ್ಟು ಎಕ್ಸ್ಪೀರಿಯನ್ಸ್ ಇರಬೇಕು ಅಂದರೆ ಕನ್ನಡ ಚಿತ್ರಗಳಲ್ಲಿ ಅವ್ರ ಜೊತೆ ಬಹಳಷ್ಟು ಚಿತ್ರಗಳನ್ನು ಮಾಡಿದವರು ಇದ್ದಾರಲ್ಲ, ಅವ್ರಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇರಬೇಕು ಅಲ್ವಾ? ಭಾಳ ಜನ ಹೇಳಿದ್ದಾರೆ. ನಾನು ಚಿತ್ರಗಳಲ್ಲಿ ನೋಡ್ತಿದ್ದೆ. ಅವತ್ತು ಹೆಂಗಿತ್ತು ಅಂದರೆ ಚಿತ್ರರಂಗ ಒಂದು ಮನೆ ಇದ್ದಂಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವ್ರ ಸೆಟ್ಗೆ ಬಂದ ಅಂದರೆ ಬಹುಶಃ ಇವತ್ತು ಯಾರು ಅದನ್ನು ಅನುಭವಿಸ್ತಿರೋ ಎಲ್ಲೋ ಗೊತ್ತಿಲ್ಲ, ಒಂದು ವೈಬ್ರೇಷನ್ ಇರೋದು. ಅಣ್ಣವ್ರು ಕೂತಾರೆ, ಅಣ್ಣವ್ರು ಜೋರಾಗಿ ಯಾರು ಮಾತಾಡಲ್ಲ, ಅಥವಾ ಜೋರಾಗಿ ಮಾತಾಡಿದ್ರು ಅಣ್ಣವ್ರ ಮುಂದೆನೇ ಮಾತಾಡಬೇಕು. ಆ ಕಡೆ ಆಮೇಲೆ ಬಂದು ಕೂತಾನೆ. ಆಮೇಲೆ ಎಲ್ಲಿ ಇವರೆಲ್ಲಿ ನೀವೇನಾದರೂ ಒಂದು ಮೂಲೆಯಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ರೆ ಯಾರೂ ಕೇರ್ ಮಾಡಲ್ಲ ಈ ಕಾಲದಲ್ಲಿ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಯಾರೋ ಮೂಲೆಯಲ್ಲಿ ಏನಾಯ್ತು ನಿಮಗೆ ಯಾಕೆ ಅಂತ ಅಲ್ಲೇ ಬಂದ್ಬಿಡೋರು. ಅಂದರೆ ನನ್ನ ಮನೆಯ ಮಗು ದೂರ ಕೂತ್ಕೊಂಡಿದ್ದೆ ಬಾಕಂದ ಆಕ್ರ ಅಂತ. ಅದಲ್ವಾ, ಊಟ ಮಾಡಬೇಕು ಅಂದರೆ ಕ್ಯಾರವ್ಯಾನು ಎಲ್ಲ ಸಪ್ರೇಟ್ ಆಗೋಯ್ತು. ಈಗ ಒಬ್ಬರ ಬಗ್ಗೆ ನಾನು ತಪ್ಪು ಹೇಳ್ತಾ ಇಲ್ಲ, ಎಲ್ಲ ಸಪ್ರೇಟ್ ಆಗೋಯ್ತು. ನಾವು ಭಿನ್ನವಾಗಿ ಜೀವನ ಮಾಡೋಕ್ಕೆ ಶುರು ಮಾಡ್ಬಿಟ್ವಿ. ಡಾಕ್ಟರ್ ರಾಜ್ಕುಮಾರ್ ಅವರ ಸೆಟ್ನಲ್ಲಿ ಹೆಂಗೆ ಊಟ ಕೊಡ್ತಿದ್ದು ಅಂದರೆ ಸಾಲಾಗಿ ಎಲ್ಲರೂ ಕೂತ್ಕೊಳ್ಳೋರು. ಯಾವಾಗ ರಾಜ್ಕುಮಾರ್ ಅವ್ರು ಬಂದು ಎಲ್ಲಿ ಕೂತ್ಕೊಂಡ್ಬಿಡ್ತಾರೋ ಗೊತ್ತಿಲ್ಲ, ಮಧ್ಯದಲ್ಲಿ ನೆಲದಲ್ಲಿ ಚಕ್ರಮಕ್ಳಿ ಹಾಕೊಂಡು ಕೂತ್ಕೊಂಡು ಊಟ ಮಾಡೋರು. ನಾನು ಹಲವಾರು ಸೆಟ್ಟಲ್ಲಿ ನೋಡಿದ್ದೀನಿ. ಆಮೇಲೆ ಎಲ್ಲಿ ಊಟ ಕೂತಿಲ್ಲ ಬನ್ನಿ ಅಂತ ಕರೆಯೋರು. ನಾವು ಇವತ್ತು ಊಟ ಮಾಡೋದು ಬೇಡ, ಅಲ್ಲೋಗೋಣ ಇಲ್ಲೋಗೋಣ ಏನಾದ್ರು ಪ್ಲ್ಯಾನ್ ಮಾಡಿದರೆ ಎಲ್ಲ ಪ್ಲ್ಯಾನು ಫ್ಲಾಪ್. ಬನ್ನಿ ನಿಮ್ಮ ಜೊತೆ ಊಟ ಮಾಡೋ ಸೌಭಾಗ್ಯ ನಮಗೂ ಸಿಕ್ಲಿ ಅಲ್ವಾ? ಈ ಥರ ಮಾತುಗಳು ಕೇಳಿದ್ರೆ ಏನಾಗಬೇಕಲ್ವಾ? ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ನೋಡಿ, ಒಂದು ಮಾತು ಹೇಳ್ತೀನಿ, ನಾವಿವತ್ತು ಬ್ರ್ಯಾಂಡೆಡ್ ಡ್ರೆಸ್ಸಸ್ ಹಾಕ್ತೀವಲ್ವಾ, ನಾವು ಹಾಕಿರೋ ಡ್ರೆಸ್ಗೆ ಒಂದು ಬ್ರ್ಯಾಂಡ್ ಇರುತ್ತೆ. ಇದು ಅದರದ್ದು, ಇದು ರೈಟ್ ಮಾರ್ಕು, ಇದು ರಾಂಗ್ ಮಾರ್ಕು, ಅದು ಇದು. ಡಾಕ್ಟರ್ ರಾಜ್ಕುಮಾರ್ ಒಂದು ಬ್ರ್ಯಾಂಡ್ ಅಲ್ವೇನ್ರಿ? ಆ ಬ್ರ್ಯಾಂಡೇ ಅದು. ಬಿಳಿ ಬಟ್ಟೆ, ಬಿಳಿ ಪಂಚೆ, ಬಿಳಿ ಶರ್ಟು. ಅದ್ರ ಬಗ್ಗೆ ಒಂದು ಕತೆ ನನಗೆ ರಾಘಣ್ಣ ಹೇಳಿದ್ರು. ಏನು ಅಂದರೆ, ಅವರು ಮೆಡ್ರಾಸ್ಗೆ ಹೋಗ್ಬೇಕಾದ್ರೆ ಆ ಚಿತ್ರರಂಗಕ್ಕೆ ಅಂತ ಹೋಗ್ತಾ ಇದ್ರಲ್ಲ, ಆವಾಗ ಒಂದು ಮಾತಾಡಿದಾರ್ರಿ. ಆ ಮಾತಂತೂ ಮರೆಯೋಕ್ಕಾಗಲ್ಲ, ನಿಮಗೆಲ್ಲ ಹೇಳಲೇಬೇಕು. ಯಾಕಂದರೆ ನೋಡಿ, ನಾನು ಆವತ್ತೇನು ಅಲ್ಲಿ ಇರಲಿಲ್ಲ. ರಾಘಣ್ಣ ಹೇಳಿದ್ದಕ್ಕೆ ಅವರು ತಲೆ ಬಗ್ಗಿಸಿ ಮಣ್ಣಿಗೆ ನಮಸ್ಕಾರ ಮಾಡಿ, ಎಲ್ಲಿ ಕರ್ನಾಟಕದ ಮಣ್ಣಿಗೆ ನಮಸ್ಕಾರ ಮಾಡಿ, ನಾಟಕ ರಂಗದಲ್ಲಿ ಕನ್ನಡದಲ್ಲಿ ಭಾಳ ದೊಡ್ಡ ಹೆಸರು ತಗೊಂಡವರು. ಸಮಯವ್ರ ಮಗ ಮುತ್ತಣ್ಣವರು ಕಾಲ್ಗೆ ಹಿಂಗೆ ನಮಸ್ಕಾರ, ಭೂಮಿಗೆ ನಮಸ್ಕಾರ ಮಾಡಿ 2 ಕಣ್ಣು ಗೊತ್ತುಬಿಟ್ಟು ಆ 2 ಕೈಗಳಿಂದ ದೇವರಿಗೆ ಪ್ರಾರ್ಥನೆ ಮಾಡಿದ್ರು, ಈ ಮಣ್ಣಲ್ಲಿ ಮರ್ಯಾದೆ ಉಳಿಸಿದ್ಯಪ್ಪ, ನಾನು ಇನ್ನೊಂದು ಮಣ್ಣಿಗೆ ಹೋಗ್ತಾ ಇದ್ದೀನಿ, ಅಲ್ಲೂ ಕೂಡ ಕನ್ನಡದ ಮರ್ಯಾದೆ ಉಳಿಸು ಅಲ್ವಾ, ಕನ್ನಡದ ಕಲೆ ಉಳಿಸು ಅಂತ. ಇದು ಹೆಂಗೆ ಇದು ಹುಟ್ಟಿರ್ಬೇಕಲ್ವಾ? ಹಿಂಗೆ ಇದಕ್ಕೋಸ್ಕರ ದೇವರು ಪ್ಲ್ಯಾನ್ ಮಾಡಿ ಹುಟ್ಟಿಸಿದ್ದಾರಲ್ವಾ? ಆಮೇಲೆ ಒಂದು ಮಾತಂದರು, ಬಟ್ಟೆ ನೀವು ಬೇರೆ ಬೇರೆ ಹಾಕೋಲ್ವಾ, ಏನು ಹಾಕೋ ಇಲ್ಲ, ಇದು ಚೆನ್ನಾಗಿದೆ. ಈ ಬಟ್ಟೆ, ಈ ಬಿಳಿ ಬಟ್ಟೆ ಇದೆಯಲ್ಲ, ನಾನು ದೇವ್ರಲ್ಲಿ ಕಾಪಾಡಿ ಪ್ರಾರ್ಥನೆ ಮಾಡ್ಕೊಳ್ಳೋದಿಷ್ಟೇ, ಈ ಬಳೆ ಕೊನೆವರೆಗೂ ಈ ಬಿಳಿ ಬಟ್ಟೆ ನನಗೆ ಸಿಗಲಿ ಅಂತ. ಯಾರಿಗೆ ಗೊತ್ತಿತ್ತು ಇದು ಏನಕ್ಕೆ ಹೇಳ್ತವ್ರೆ ಅಂತ? ಅಂಥ ದೊಡ್ಡ ವೇದಾಂತಿ, ಸಿದ್ಧಾಂತಿನ, ಯೋಗಿ, ಗಾಯಕ, ಏನೇನು ಡಾಕ್ಟರ್ ರಾಜ್ಕುಮಾರ್ ಅವರು ಏನು ಕೊಟ್ಟರು ನಮಗೆ ಅಂತ ಭಾಳ ಜನ ಕೇಳ್ತಾರೆ. ಇವತ್ತು ನಿಜವಾದ ಮಯೂರ ಬಂದು ನಿಂತ್ಕೊಂಡು, ನಾನೇ ಮಯೂರ ಅಂದರೆ ಇವರಲ್ಲ ರಾಜ್ಕುಮಾರ್ ಅವರು ಮಯೂರ್, ನಿಜವಾದ ಮಯೂರ ಅಂತಾರೆ. ಆ ಥರ ಪಾತ್ರಗಳನ್ನು ಕೊಟ್ಟರು ನಮಗೆ. ಭಕ್ತ ಕುಂಬಾರ ನಾನು ನೋಡಿಲ್ಲದೆ ಹೋದ್ರು, ಡಾಕ್ಟರ್ ರಾಜ್ಕುಮಾರ್ ಅವರ ಭಕ್ತ ಕುಂಬಾರ ಸಿನಿಮಾ ನೋಡಿದ್ರೆ ಭಕ್ತ ಕುಂಬಾರನ ನೋಡಿದ್ದೀವಿ ಅನ್ಸುತ್ತೆ ನಮಗೆ. ಯಾಕೆ ಅಂದರೆ ಅಷ್ಟೊಂದು ತಲ್ಲೀನರಾಗಿ ರಾಘವೇಂದ್ರ ಸ್ವಾಮಿ ಪಾತ್ರ ಕೂಡ ಮಾಡಿದ್ರು. ಇದೆಲ್ಲ ಕನ್ನಡ ಚಿತ್ರರಂಗದಲ್ಲಿ ಮತ್ತೆ ರಿಪೀಟ್ ಮಾಡೋಕ್ಕೆ ಆಗಿಲ್ಲ ರೀ. ಅಂತಹ ಅದ್ಭುತವಾದ ನಟ. ಅವ್ರನ್ನೆಲ್ಲ ನಾನು ಕಣ್ಣಾರೆ ನೋಡಿದ್ದೀನಿ, ಅವ್ರ ಜೊತೆ ನಿಂತಿದ್ದೀನಿ, ಅವ್ರನ್ನ ಮುಟ್ಟಿದ್ದೀನಿ ಅಂದರೆ ಅದೇ ನನ್ನ ಪುಣ್ಯ ಅಲ್ವಾ? ಪರಶುರಾಮ ಚಿತ್ರದಲ್ಲಿ ನಾನು ಅವಾಗಲೂ ಏನು ಕಮ್ಮಿ ಇರಲಿಲ್ಲ ವೇಟು. ನನ್ನ ಎತ್ತಿ 3 ರೌಂಡ್ ಹೊಡೆದ್ಬಿಟ್ಟು ಜೊಯ್ ನೀನೋಡು ಮುಂದೆ ನಾನಿನ್ನ ಹಿಂದೆ, ಈ ಹಾಡು ಮುಗಿದ ತಕ್ಷಣ ಫ್ಲ್ಯಾಶ್ ಬ್ಯಾಕಲ್ಲಿ ಹೀರೋಯಿನ್ ಅಂತ ನನ್ನ ತಪ್ಪಿಕೊಂಡು ತಿರುಗಾಡ್ತಾರೆ. ಇದು ಡಾಕ್ಟರ್ ರಾಜ್ಕುಮಾರ್. ಎತ್ತೇ ಬಿಟ್ಟಿದ್ರು ಮೇಲೆ ಅವರು. ಇದು ಡಾಕ್ಟರ್ ರಾಜ್ಕುಮಾರ್ ಅವರು. ಯಾವತ್ತೂ ಯಾರಿಗೂ ನೋಯಿಸೇ ಇರಲಿಲ್ಲ. ಏನಾದರೂ ಆದರೆ ಅವ್ರದ್ದು ಸಣ್ಣದೊಂದು ಒಳ್ಳೆ ಸುಗಂಧ ಅಲ್ವಾ ಅಂತ ಹೋದ್ರು. ನಾನು ಏನಿದು ಒಳ್ಳೆ ಸುಗಂಧ ಅಂತ ಹೋದ್ರು. ಕಾಡಲ್ಲಿ ನೋಡಿದ್ರೆ ಆಮೇಲೆ ಬಂದರು, ಯಾರಿಗೆ ಕುಡ್ದಿರೋದು ಅಂತ ಕೇಳ್ತಿದ್ರು. ಯಾರು ಕುಡ್ದಿಲ್ಲ. ನೋಡಿದ್ರೆ ಯಾರೋ ಕುಡ್ದ್ಬಿಟ್ರಂತೆ, ಆ ಗಾಡೋ ಗೀಡೋ ಯಾರೋ, ಅದು ವಾಸನೆ ಬಂದಿದೆ ಅವ್ರಿಗೆ. ಅಂಥ ಅದ್ಭುತವಾದ ಮೂಗು, ಕಣ್ಣು, ಕಿವಿ ಎಲ್ಲವೂ ಎಚ್ಚರವಾಗಿರುತ್ತೆ ಅವ್ರಿಗೆ. ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಇನ್ನೊಂದು ವಿಶೇಷವಾದ ಘಟನೆ ಹೇಳಬೇಕು ಅಂದರೆ, ನನಗೊಬ್ರು ಹೇಳೋರು, ನೀವು ರಾಜ್ಕುಮಾರ್ ಅವ್ರನ್ನ ಇನ್ಮೇಲೆ ಇಮಿಟೇಟ್ ಮಾಡಬೇಡಿ ಅಂತ. ನಾನು ಅವ್ರ ತಂಡದಲ್ಲೇ ಓಡಾಡ್ಕೊಂಡಿದ್ರು ಅವರು. ನಾನು ಕೇಳಿದೆ, ಗುರುಗಳೇ ಪರವಾಗಿಲ್ಲ, ಅಣ್ಣವರೇ ಕರೆದಿದ್ದಾರೆ ನನಗೆ ನಾಳೆ ಫಂಕ್ಷನ್ ಮುಂದೆ, ಅವ್ರು ನನ್ನ ಮಿಮಿಕ್ರಿ ಕರ್ಕೊಂಡು ಹೋಗೋರು. ನೀವು ಯಾರು ಒಬ್ಬ ಮಿಮಿಕ್ರಿ ಮಾಡ್ತಾರೆ ಅಂದರೆ ಅವ್ರನ್ನ ದೂರ ಇಡು ಅನ್ನೋರೇ ಜಾಸ್ತಿ.
ನನ್ನ ಇಮಿಟೇಟ್ ಮಾಡ್ತಾನೆ, ದೂರ ಇಡಪ್ಪ, ನಂಗೆ ನೋಡೋಕ್ಕಾಗಲ್ಲ ಅಂತ. ಆದರೆ ನೋಡಿ ಆ ಕಣ್ಣು ಹಾಗೆ ಮಾಡ್ತಾರೆ, ಆ ಕೈನು ಹಾಗೆ ಮಾಡ್ತಾರೆ, ಆ ಧ್ವನಿ ನಮ್ಮದೇ ನಾವು ಮಾಡೋಕ್ಕಾಗಲ್ಲ, ಎಷ್ಟು ಜನದ ಮಾಡ್ತೀರಲ್ಲ ನೀವು ಅಂತ ಒಂದು ಕಲೆನ ಹೊಗಳೋದಿದೆಯಲ್ಲ. ಇಡೀ ಕನ್ನಡದ ಮಿಮಿಕ್ರಿ ಕಲಾವಿದರ ಪರವಾಗಿ ಡಾಕ್ಟರ್ ರಾಜ್ಕುಮಾರ್ ಸರ್, ಅದ್ಭುತವಾದ ನಿಮ್ಮ ವ್ಯಕ್ತಿತ್ವ. ಮಿಮಿಕ್ರಿನ ಕೂಡ ಒಪ್ಕೊಂಡ್ಬಿಟ್ಟಿದ್ರಿ ನೀವು. ಯಾರೇ ಮಿಮಿಕ್ರಿ ಮಾಡೋದು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಬೇಕಾದ್ರೆ ಹೃದಯ ಭಾಳ ದೊಡ್ಡದಿರ್ಬೇಕ್ರಿ. ನನಗೆ ಅನೇಕ ಕಾರ್ಯಕ್ರಮಗಳು ಕರ್ಕೊಂಡೋದ್ರೆ ವಿನಯತೆ ಏನು ಅಂದರೆ, ನಾನು ಹೋಗಿ ಅಣ್ಣ ಅಂತ ಈಗ ನಿಂತ್ಕೊಂಡೆ. ನ್ಯಾಷನಲ್ ಕಾಲೇಜ್ ಬೆಂಗಳೂರಿನಲ್ಲಿ ಕಾರ್ಯಕ್ರಮ, ರಾಜಕೀಯ ಇಂದಿರಾ ಗಾಂಧಿ ಬಂದರೆ ಕಟ್ತಾರಲ್ಲ, ಹಂಗೆ ಕಟ್ಟಿದ್ದಾರೆ ಸ್ಟೇಜ್. ನಾನು ಹೋಗಿ ನಮಸ್ಕಾರ ಅಣ್ಣ, ಬನ್ನಿ ಇವತ್ತು ಜಮಾಯಿಸ್ಬಿಡ್ಬೇಕು, ಎಲ್ಲ ಜಮಾಯಿಸ್ಬಿಡಿ, ಎಲ್ಲರದ್ದು ಮಾಡ್ತೀನಿ ಅಣ್ಣ, ನಿಮ್ಮದು ಮಾಡಲ್ಲ ಅಂತ. ಯಾಕೆ? ನನಗೊಬ್ರು ಯಾರೋ ಮೊದಲೇ ಬಂದು ಹೇಳಿದರು, ಇನ್ಮೇಲೆ ಅಣ್ಣ ಅವ್ರದ್ದು ಮಾಡಬೇಡಿ ನೀವು. ನಾನಂದ್ರೆ ನಾಳೆ ಕಾರ್ಯಕ್ರಮದಲ್ಲಿ ಇಲ್ಲ, ಇನ್ಮೇಲೆ ಯಾವತ್ತೂ ಮಾಡಬೇಡಿ ಅಂದರು. ನಾನು ಏನು ಮಾಡಲಿ, ನನಗೆ ಯಾಕೆ ಹಿಂಗಾಯ್ತು ಅಂತ ಭಾಳ ಬೇಜಾರಾಗ್ಬಿಡ್ತು. ನಾನು ಯಾರು ಹೇಳಬೇಕೋ ಅವ್ರು ಹೇಳಿದ್ದಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಹೇಳ್ತಾ ಇಲ್ಲ ನಾನು. ನನಗೇನು ಅನ್ನಿಸ್ಬಿಡ್ತು, ಅಣ್ಣವ್ರು ಹೇಳೋರೇನೋ ಅಥವಾ ಇನ್ಯಾರು ಹೇಳೋರೇನೋ, ಅವ್ರ ಮನೆಯವ್ರು ಯಾರು ಹೇಳೋರೇನೋ, ಏನೇನೋ ತಪ್ಪು ಕಲ್ಪನೆ ಬಂದ್ಬಿಡ್ತು ನನಗೆ. ಯಾಕಂದರೆ ನಮ್ಮದು ಅಂಥ ದೊಡ್ಡ ಬುದ್ಧಿಯೇನಲ್ಲ ರೀ. ನಮ್ಗೆ ಎಳೆ ವಯಸ್ಸು, ನಮ್ಗೇನು ಅನ್ನಿಸ್ತದ್ರು, ಇವ್ರು ಹಿಂಗೆ ನೋಡೋಕ್ಕೆ ಹಿಂಗೆ ಅಷ್ಟೇ, ಒಳಗಡೆ ಇಷ್ಟಪಡಲ್ವೇನೋ ನಮ್ಮನ್ನು ಅದಕ್ಕೆ ಅಂತ. ಇಲ್ಲಿ ಬಂದರೆ ಇವ್ರು ನೋಡಿದ್ರೆ ಇವ್ರು ಜಮಾಯಿಸ್ಬಿಡಿ ಅಂತವ್ರೆ. ನಮ್ದೆಲ್ಲ ಜಮಾಯಿಸ್ಬಿಡಿ ಇವತ್ತು, ಅಣ್ಣ ಎಲ್ಲರದು ಮಾಡ್ತೀನಿ ಅಣ್ಣ, ನಿಮ್ಮದು ಮಾಡಲ್ಲ ಅಂತ. ಯಾಕೆ ಅಂದರು. ಅಷ್ಟೊತ್ತಿಗೆ ಒಯ್ಯೋ 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 ಅಂತ ಮುಖ್ಯಮಂತ್ರಿಗಳು ಬಂದ್ಬಿಟ್ರು. ಮಾತು ಇಲ್ಲಿಗೆ ನಿಂತೋಯ್ತು. ಸ್ಟೇಜ್ ಪರ್ಫಾರ್ಮೆನ್ಸ್ ಶುರು ಆಯಿತು. ಅಣ್ಣ ಅವರು 2-3 ಹಾಡು ಹೇಳಿದ್ರು, ಮಾತಾಡಿದ್ರು, ಬಂದರು. ನೆಕ್ಸ್ಟು ಜಮಾಯಿಸಿ ಅಂತ ಅಣ್ಣವರು ನನ್ನ ಕಳಿಸಿದ್ರು ಸ್ಟೇಜ್ ಮೇಲೆ. ಹೋಗಿ ಎಲ್ಲ ನಟರದ್ದು ಎಲ್ಲ ಮೆಮಿಕ್ರಿ ಮಾಡಿದೆ. ಅಣ್ಣ ಅವ್ರದ್ದು ಮಾಡಲಿಲ್ಲ. ಹಿಂಗೆ ಬರ್ತಾ ಇದ್ರೆ ಜನ ಕೇಳ್ತಾರೆ, ರಾಜ್ಕುಮಾರ್ ಅಂತಾರೆ. ಏನಕ್ಕೆ ಅಂದರೆ ಅದ್ರ ಹಿಂದೆ ನಾನು ಹಾಸನ್ ಫಂಕ್ಷನ್ ಎಲ್ಲ ಅಣ್ಣವ್ರ ಜೊತೆಲಿ ನಿಂತ್ಕೊಂಡು ಅಣ್ಣವ್ರದ್ದು ಮಾಡಿಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಅವ್ರು ಕೇಳೋಕ್ಕೋಸ್ಕರ ನನಗೆ ಗೊತ್ತು, ನನ್ನೇ ಕೇಳ್ತಾ ಇರೋದು, ರಾಜ್ಕುಮಾರ್ ನೀವು ಮಾಡಿ ಅಂತಲೇ ಕೇಳ್ತಾ ಇರೋದು. ನಾನು ಬರ್ತಾರೆ ಅಂದ್ಬಿಟ್ಟು ಬಂದ್ಬಿಟ್ಟೆ. ಕೇಳ್ತಾವ್ರೆ ಮಾಡ್ರಿ, ನಿಮ್ಮನ್ನು ಕೇಳ್ತಾ ಇರೋದು ಹೋಗಿ ಅಂತ ಅಣ್ಣವರು ಸೈಡ್ ವಿಂಗಲ್ಲಿ. ನಾನು ಇಲ್ಲ ಅಣ್ಣ ಅಂದೆ. ಪುಣ್ಯಕ್ಕೆ ಯಾರು ನನಗೆ ಅವ್ರ ಹೆಸರು ಹೇಳೋಕ್ಕೆ ಇಷ್ಟ ಇಲ್ಲ, ಅವರಿಲ್ಲ ಇವತ್ತು. ಯಾರು ನನಗೆ ಅಣ್ಣವ್ರದ್ದು ಇನ್ಮೇಲೆ ಮಾಡಬೇಡಿ ಅನ್ನೋ ಅವ್ರು ಅಲ್ಲೇ ಇದ್ದು, ಅಣ್ಣ ನಾನೇ ಅಣ್ಣ ಹೇಳಿದ್ದು ಇನ್ಮೇಲೆ ಮಾಡಬೇಡ ಅಂತ. ನಾನು ರಾಜ್ಕುಮಾರ್ ಅವ್ರ ಕೋಪ ಬಂದಿಲ್ಲ ಅಂದ್ರಲ್ಲ, ಅವತ್ತು ಬಂತು ರೀ ಕೋಪ, ಅವತ್ತು ಬಂತು ರಾಜ್ಕುಮಾರ್ ಕೋಪ. ಇದಕ್ಕೆ ಸಾಕ್ಷಿಯಾಗಿ ಭಾಳಷ್ಟು ಜನ ಇದ್ದಾರೆ. ಇವತ್ತು ಕುಮಾರ್ ಬಂಗಾರಪ್ಪ ಅವರು ಇದ್ದಾರೆ, ನನ್ನ ಅವತ್ತು ಸಮಾಧಾನ ಮಾಡಿದವ್ರೆ ಅವರು, ಶಿವಣ್ಣ ಇದ್ದಾರೆ, ಪುನೀತ್ ಅವರಿದ್ದರು, ಎಲ್ಲರೂ ಇದ್ರು. ನಾನೇ ಅಣ್ಣ ಹೇಳಿದ್ದು ಅಂತ ಯಾರು ಅಧಿಕಾರ ಕೊಟ್ಟರು ನಿಮ್ಗೆ ಹೇಳಕ್ಕದನ್ನ? ಎಂಥ ಅದ್ಭುತವಾದ ಕಲಾವಿದರು, ಎಷ್ಟು ವರ್ಷದ ತಪಸ್ ಗೊತ್ತಾ ಅವ್ರು ಮಾಡಿರೋದು. ಕನ್ನಡಿ ಬಂದು ನಿಂತ್ಕೊಂಡು ಹಗಲು ರಾತ್ರಿ ತಪಸ್ ಮಾಡಿರೋ ಕೆಲಸ ಅದು. ಅದನ್ನ ನೋಡ್ಬಿಟ್ಟು ಮಾತಾಡೋ ಯೋಗ್ಯತೆ ನಿಮಗೇನ್ರಿ ಇದೆ? ತಪ್ಪಲ್ವಾ? ಅವ್ರನ್ನೆಲ್ಲ ಮಾತಾಡಿಸೋ ಯೋಗ್ಯತೆ ಕೂಡ ನಿಮಗಿಲ್ಲ. ಎಂಥ ಅದ್ಭುತವಾದ ಕಲಾವಿದರು, ಅವ್ರನ್ನ ನೋಡ್ಬಿಟ್ಟು ನೀವು ಯಾರು ಹೇಳೋದಕ್ಕೆ? ತಪ್ಪಲ್ವಾ? ನನಗೆ ಭೂಮಿ ಹಿಂಗೆ ಅಲ್ಲಾಡ್ಬಿಡ್ತು. 2-3 ದಿವಸ ಈ ವ್ಯಕ್ತಿ ಬಗ್ಗೆ ನಾನು ಏನು ಅನ್ಕೊಂಡ್ಬಿಟ್ಟಿದ್ದೆ ಅಂತ ನಡುಗೋಗ್ಬಿಟ್ಟೆ ನಾನು. ಇದೆಲ್ಲ ತಪ್ಪು. ಈ ದುರಂಕಾರದ ಕೆಲಸ ಯಾವುದು ಮಾಡೋಕ್ಕೆ ಹೋಗ್ಬೇಡಿ. ಅವರು ಕಲಾವಿದರು, ಜನಗಳಿದ್ದಾರೆ, ಅವರಿದ್ದಾರೆ. ನೀವು ಯಾರೇ ಅದು ಹೇಳೋದಕ್ಕೆ? ಆ ಕಲಾವಿದರನ್ನೆಲ್ಲ ನೀವು ನೋಡ್ಕೊಳ್ಳೋದು, ಅವ್ರ ಮೇಲೆ ದಬ್ಬಾಳಿಕೆ ಎಲ್ಲ ಮಾಡಿಕೂಡ್ದು ನೀವು, ತಪ್ಪಲ್ವಾ ಅಂದರು. ನನ್ನ ಕಣ್ಣು ಇಲ್ಲಿಂದ ನೀರು ತುಂಬಿಕೊಂಡು ಇಲ್ಲಿಂದ ಸುರಿತಾ ಇದೆ ಕಗಡೆಗೆ. ಆ ಕಡೆ ತಿರುಗ್ಬಿಟ್ಟೆ ನಾನು. ದಯಾನಂದವ್ರೆ, ನೀವು ಮಾಡಿ, ನೀವು ಇವ್ರಲ್ಲಿ ಮಾತು ಕೇಳಬೇಡಿ. ಇವ್ರಿಗೆಲ್ಲ ಏನು ಅದ್ರ ಬಗ್ಗೆ ಗೊತ್ತಿದೆ, ಆ ಕಲೆ ಬಗ್ಗೆ, ಅದ್ಭುತವಾದ ಕಲೆ, ನೀವು ಹೋಗಿ ಮಾಡಿ ಅಂತ ನಾನು ಆ ಕಡೆ ಮುಖ ಮಾಡ್ಕೊಂಡು ಹೇಳ್ತಾನೆ ಇದ್ದೀನಿ. ಅವತ್ತು ಕುಮಾರ್ ಬಂಗಾರಪ್ಪ ಅವರ ದೊಡ್ಡ ಮಗ ಕುಮಾರ್ ಬಂಗಾರಪ್ಪ ಅವರು ಬಂದು ನಾನು ತಪ್ಕೊಂಡು, ಸರ್ ಇವತ್ತಿಂದ ಆಥರೈಸ್ ಡೀಲರ್ ನೀವು ಸಮಾಧಾನ ಮಾಡ್ಕೊಳ್ಳಿ, ಅಣ್ಣವರೇ ಹೇಳ್ಬಿಟ್ಟವ್ರೆ ಅಂದರು. ನನಗೆ ವಾಪಸ್ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ, ಅಷ್ಟು ಅಳ್ತಾ ಇದೆ ಅದು ಡಾಕ್ಟರ್. ಆಮೇಲೆ ನಾನು ಸ್ಟೇಜಿಂದ ಹಂಗೆ ಇಳಿದು ಹೋಗ್ಬಿಟ್ಟೆ. ಅಲ್ಲಿ ಅಣ್ಣವ್ರಿಗೆ ಹೋಗ್ಬಿಟ್ಟು ವಾಪಸ್ ಮಾತಾಡೋಕ್ಕೂ ನನಗೆ ಶಕ್ತಿ ಇರಲಿಲ್ಲ. ಹೆಚ್ಚು ಕಮ್ಮಿ 1-1.5 ದಿವಸ ನನಗೆ ನಗಡಿ ಜ್ವರನೋ ಏನೇನೋ ಬಂದಂಗೆ ಆಗ್ಬಿಟ್ಟಿತ್ತು. ಯಾಕೆ ಅಂದರೆ ಒಂದೇ ತಪ್ಪು ಮಾಡಿದ್ದು ನಾನು, ಅಣ್ಣವ್ರ ಬಗ್ಗೆ ನಾನು 1-2 ದಿನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ಅಂತ. ಅದು ಕನ್ನಡದ ಪದ್ಮಭೂಷಣ ವರನಟ ಡಾಕ್ಟರ್ ರಾಜ್ಕುಮಾರ್. ಅದಾದಮೇಲೂ ಶೃಂಗೇರಿ ಕಾರ್ಯಕ್ರಮಕ್ಕೆ ಕರ್ಕೊಂಡೋದು. ಶೃಂಗೇರಿ ಆಸ್ಪತ್ರೆಯಲ್ಲಿ ಒಂದು ಡೌಟ್ ಇತ್ತು, ಈಗ ವೀರ ಏನೋ ಆಗ್ಬೋದು ಅಂತ, ಪೊಲೀಸ್ ಸೆಕ್ಯೂರಿಟಿ ಎಲ್ಲ ಇತ್ತು. ಆದರೆ ಶೃಂಗೇರಿಯಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ನನಗಿನ್ನು ಲಾಸ್ಟಲ್ಲೆಲ್ಲ ಕೊಡೋದು. ನಾನು ಹಿಂಗಿದೆ ನಿಂತಿದ್ದೆ, ಹಿಂಗೆ ತಿರುಗಿ ನೋಡೋದು, ಎಲ್ಲಿ ಯಾವಾಗ ನಿಮ್ಮದು ಅಂದರು. ಇಲ್ಲಣ್ಣ ಅಂದೆ. ಹಂಗೆ ಅವ್ರು ಕೇಳಿದ ತಕ್ಷಣ ನಾನು ಎಲ್ಲೋ ಲಾಸ್ಟಲ್ಲಿ ಇದ್ದಿದ್ದು ನನ್ನ ತಗೊಂಡು ಮಾಡಿಸು ಅಂತ ಬಿಟ್ಬಿಟ್ರು. ನಾನು ಹೋಗ್ಬಿಟ್ಟು ಶೃಂಗೇರಿ ಶಾರದೆಯ ಮಡಿಲಲ್ಲಿ ಅಂದ್ಬಿಟ್ಟು ಅಣ್ಣವ್ರದ್ದೆಲ್ಲ ಎಲ್ಲರದು ಹೇಳಿದೆ, ಅಣ್ಣವ್ರದ್ದು ಹೇಳಿದೆ. ಮಡಿಲಲ್ಲಿ ನಿಂತ್ಕೊಳ್ಳೋ ಅಂಥ ಒಂದು ಸೌಭಾಗ್ಯ. ಇಲ್ಲಿ ಶಾಲೆಯ ಮಕ್ಕಳು ಎಲ್ಲ ಸೇರಿ ಈ ಕಾರ್ಯಕ್ರಮ, ತಾಯಿಯ ಪೂಜೆ, ಇಲ್ಲಿ ಈ ಭೂಮಿ, ಈ ಮಣ್ಣಿದೆಯಲ್ಲ, ಈ ಮಣ್ಣಲ್ಲಿ ಏನು ಮಾಡಿದ್ರು ಶೃಂಗೇರಿ ಶಾರದೆ ಪೂಜೆ ಅಲ್ವಾ ಅಂತೆಲ್ಲ ಮಾತಾಡ್ಬಿಟ್ಟು ಈ ಕಡೆ ಬಂದರೆ
ಪದ್ಮಭೂಷಣ ವರನಟ ಡಾಕ್ಟರ್ ರಾಜ್ಕುಮಾರ್ ಯಾಕೆ ಅನ್ನೋದಕ್ಕೆ ಈ ಒಂದು ಮಾತು ಸಾಕ್ರಿ. ಎಷ್ಟು ಚೆನ್ನಾಗಿ ಮಾತಾಡಿದ್ರಿ, ಇದನ್ನ ಮೊದಲೇ ಹೇಳಿದ್ರೆ ನಾನು ಹೇಳ್ತಿರ್ಲಿಲ್ವಾ ಅಂದೆ. ಅಣ್ಣ ಯಾಕೆ ಅಂದೆ. ಅವ್ರಿಗೇನು ಹೇಳ್ಕೊಡ್ಬೇಕು, ಆ ಸರಸ್ವತಿ ಅವ್ರ ದೇಹದಲ್ಲಿ ಅವ್ರ ನಾಲ್ಗೆಯಲ್ಲಿ ಎಲ್ಲ ಕೂತ್ಬಿಟ್ಟಿದೆ. ನಾನಂದೆ ಅಣ್ಣ ಹಂಗೆ ಅನ್ಬೇಡಿ, ಇಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ರಿ, ಕೇಳಕ್ಕೆ ಆನಂದ ಆಯಿತು, ಎಷ್ಟು ಚೆನ್ನಾಗಿ ಮಾತಾಡ್ತೀರಿ ಅಂದರು. ಇದು ಅದಕ್ಕೆ ಹೇಳೋದು, ಯಾಕೆ ಈ ಬಿರುದುಗಳು ಎಲ್ಲ ಕೊಟ್ಟು ಇವತ್ತೂ ನೋಡಿ ಅವರು ತೀರ್ಕೊಂಡು ಇಷ್ಟು ವರ್ಷ ಆದರೂ ರಾಜ್ಕುಮಾರ್ನ ನಾವು ಮರೆಯೋಕ್ಕಾಗಲ್ಲ. ರಾಜ್ಕುಮಾರ್ ನಮ್ಮ ಇತಿಹಾಸದಿಂದ ಕನ್ನಡ ಚಿತ್ರರಂಗದ ಪ್ರಪಂಚದ ಇತಿಹಾಸನ ತೆಗಿಯೋಕ್ಕಾಗಲ್ಲ ರೀ. ಅಂತ ಒಬ್ಬ ಮಹಾನ್ ನಟ ಡಾಕ್ಟರ್ ರಾಜ್ಕುಮಾರ್, ವಿನಯತೆಯ ಮಹಾಪೂರ. ಅದಕ್ಕೆ ಅವ್ರಿಗೆ ಹೇಳೋದು, ಅವರ ಡ್ರೆಸ್ಸಿಂದ ಹಿಡಿದು ಎಲ್ಲ ನಮಗೊಂದು ಕೋಡ್ ಆಯಿತು. ಇವತ್ತು ಕನ್ನಡ ಚಿತ್ರದಲ್ಲಿ ಅಣ್ಣ ಚೆನ್ನಾಗಿದೆ ಅಣ್ಣ ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಕಾರಣ. ಅಪ್ಪಾಜಿ ಹೇಗಿದ್ದೀರಿ ಅಂತ ಕೇಳ್ತಾರೆ ಭಾಳ ಕಲಾವಿದರು. ಅದೆಲ್ಲ ಅಣ್ಣವರಿಂದ. ಆ ಕಂಪನಿ ನಾಟಕದ ಹಸಿವು, ನೋವು, ಸಂಕಟಗಳು ಎಲ್ಲವನ್ನು ಬದಿಗಿಟ್ಟು ಅದನ್ನೆಲ್ಲ ಗ್ರಹಿಸಿ ಅದಕ್ಕೆ ಒಳ್ಳೆ ಲೇಪನ ಕೊಟ್ಟು ಕನ್ನಡದ ಮುಂದಿನ ಪೀಳಿಗೆ ಕಲಾವಿದರಿಗೆ ಒಂದು ದಾರಿದೀಪವಾದವರು ಪದ್ಮಭೂಷಣ ವರನಟ ಡಾಕ್ಟರ್ ರಾಜ್ಕುಮಾರ್. ಈ ರಾಜ್ಕುಮಾರ್ ಅವರ ವ್ಯಕ್ತಿತ್ವ ಹೇಳೋಕ್ಕೆ ಇನ್ನೂ ಬಹಳ ಎಪಿಸೋಡ್ ಬೇಕು, ಬಟ್ ಮುಂದುವರ್ಸೋಕ್ಕೆ ನಾನು ಇನ್ನೊಂದು ಯಾವ ಥರ ಸಂದರ್ಭದಲ್ಲಿ ಮಾತಾಡ್ಬೋದು. ಆದರೆ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಪಾದಾರವಿಂದಕ್ಕೆ ನಮಸ್ಕರಿಸ್ತಾ ನನ್ನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಾನು ನಿಮ್ಮ ಮಿಕ್ರಿ ದಯಾನಂದ್.